ಪ್ರೀತಿಯ ಸ್ನೇಹಿತರೆ, ಬೆಳಗ್ಗೆ ಸಮಯ ಲೇಟಾಗಿ ಎದ್ದೇಳ್ತು ಅಂತಂದರೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಈ ರೀತಿಯಾದ ದಿಢೀರಾಗಿ ನಾವು ಒಂದು ಅನ್ನವನ್ನು ಮಾಡ್ಕೋಬೋದು. ನಾನಿವತ್ತು ಲೇಟಾಗಿ ಎದ್ದೆ, 6:30. ಈಗ ಒಂದು ವಾರದಿಂದ ಮಳೆ ಆಗ್ತಾಯಿದೆ ಅಲ್ವಾ, ತಣ್ಣಗಿದೆ, ಫ್ಯಾನ್ ಏನು ಬೇಡ, ಹಾಗೆ ನಿದ್ದೆನೂ ತುಂಬ ಸೊಂಪಾಗಿ ಬರುತ್ತೆ. ನಾನು ಬೆಳಗ್ಗೆ 6:30 ಎದ್ದಾಗ ನಾನು ಅಂದ್ಕೊಂಡಿದ್ದು ಮಾಡಬೇಕಂತ ವೀಡಿಯೋಗೆ ಬೇರೆ ತಿಂಡಿ, ಬಟ್ ಆಗಿದ್ದು ಈ ತಿಂಡಿ ಮಾಡೋ ವಿಧಾನವನ್ನು ನಾನು ಮುಂದೆ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಎಲ್ಲ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ತಡ ಯಾತಕ್ಕೆ, ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಈಗ ಒಂದು ವಾರದಿಂದ ತುಂಬ ಚೆನ್ನಾಗಿ ಮಳೆ ಆಗ್ತಾಯಿದೆ. ತಣ್ಣಗಿರೋದ್ರಿಂದ ನಾನು ಬೆಳಗ್ಗೆ ಹೊತ್ತು ಎದ್ದೇಳೋದು ಲೇಟ್ ಆಗ್ತಾಯಿದೆ. ಇವತ್ತು ಅಷ್ಟೇ 6:30 ನಾನು ಎದ್ದಾಗ. ಎದ್ದು ಬೇಗ ಸ್ನಾನ ಮಾಡಿ ನನ್ನ ಕೈಂಕರ್ಯಗಳನ್ನೆಲ್ಲ ಮುಗಿಸಿ ಏನಪ್ಪ ತಿಂಡಿ ಮಾಡೋದು ಅಂದ್ಕೊಂಡೆ. ನಾನು ಅಂದ್ಕೊಂಡಿದ್ದೆ ಇವತ್ತು ತಿಂಡಿ ಮಾಡಬೇಕು ಅಂತ, ಬಟ್ ಆ ತಿಂಡಿ ಮಾಡಬೇಕಾದ್ರೆ ಸಮಯ ತುಂಬ ಹಿಡಿಯುತ್ತೆ. ಅದಕ್ಕೋಸ್ಕರ ದಿಢೀರಂತ ಒಂದು ಹುಣಸೆ ಹುಳಿ ಹಣ್ಣು ಮಾಡ್ಕೊಳ್ಳೋಣ, ಅದಾದರೆ ಬೇಗ ಆಗುತ್ತೆ ಅಂದ್ಕೊಂಡು ಅದಕ್ಕೆ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ಅದನ್ನೇ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, 3 ಗಂಟೆ ಸಣ್ಣದ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಒಂದು 4-5 ಪೀಸ್ ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ಮೂರು ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅಡಿಗೆ ಅರಿಶಿನ, ಇಂಗು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಬಿಳಿ ಎಳ್ಳು. ಇದು ಅಕ್ಕಿ ಹಿಟ್ಟನ್ನು ಕದರಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ಹುಣಸೆ ಹುಳಿಗೆ ಬಿಡಬೇಕಾದ್ರೆ ತೋರಿಸ್ತೀನಿ. ಬೆಲ್ಲ, ಕಡಲೆಕಾಯಿ ಬೀಜ, ಖಾರದ ಪುಡಿ, ಖಾರಕ್ಕೆ ಅನುಗುಣವಾಗಿ ಮಾಡೋದಕ್ಕೆ ಕ್ರಿಯಾ ಫ್ರೂಟ್ಸ್ ರವರ ಗಾಳದಿಂದ ತೆಗೆದಂಥ ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಉಪಯೋಗಿಸಿ ನಾನು ಮಾಡ್ತೀನಿ. ಬನ್ನಿ ಮಾಡೋ ವಿಧಾನ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆನ ನಾನು ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅದು ಬಿಸಿ ಆಗಲಿ. ಸ್ನೇಹಿತರೆ, ಈಗ ಕಾದು ಬಂದಿದೆ ಅನಿಸುತ್ತೆ. ನಾನು ಮೊದಲಿಗೆ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ನೋಡಿ ಸ್ನೇಹಿತರೆ, ಚಿಟಪಟ ಅಂತ ಸಿಡಿತಾ ಇದೆ. ಈಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಜೊತೆಗೆ ಬಾಡಿಸ್ಕೊತೀನಿ. ಸ್ನೇಹಿತರೆ ನೋಡಿ, ಈಗ ಸ್ವಲ್ಪ ಬಾಡಿ ಬಂದಿದೆ. ಈಗ ಕಡಲೆಬೇಳೆ, ಉದ್ದಿನ ಬೇಳೆಯನ್ನು ಹಾಕ್ತೀನಿ. ಅದ್ರ ಜೊತೆನೇ ಅದು ಸಹ ಬಾಡ್ಕೊಂಡು ಬಂದ್ಬಿಡುತ್ತೆ. ಸ್ನೇಹಿತರೆ ನೋಡಿ, ಬಾಡಿ ಬಂದಿದೆ. ಈಗ ನಾನು ಬಿಳಿ ಎಳ್ಳನ್ನ ಹಾಕ್ತಾಯಿದ್ದೀನಿ. ಇದನ್ನು ಸಹ ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈಗ ನಾನು ಅಡಿಗೆ ಅರಿಶಿನವನ್ನು ಹಾಕ್ತಾಯಿದ್ದೀನಿ. ಮತ್ತು ನಾನು ಸಾಂಬಾರು ಹುಳಿ ಪೌಡರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದೀನಿ ಹಾಕೋದು. ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಮುಂಚೆನೇ ಹಾಕ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಬಾಡೋಕ್ಕೂ ಮುಂಚೆನೇ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಬಾಡಾದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಮರ್ತು ಹೋಗಿದ್ದೆ. ಈಗ ಜೊತೆಗೆ ಕರಿಬೇವನ್ನು ಹಾಕೋತೀನಿ. ಈಗ ಎಲ್ಲ ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಎಲ್ಲ ಬಾಡಿ ಬಂದಿದೆ. ಈಗ ನಾನು 2 ಸ್ಪೂನು ಹುಳಿ ಪೌಡರ್ ಅಂದರೆ ಸಾಂಬಾರು ಪೌಡರ್ನ ಹಾಕಿದ್ದೀನಿ. ಯಾಕೆಂದರೆ ಅಲ್ಲಿ ಹಸಿಮೆಣಸಿನ್ಕಾಯಿನೂ ಸಹ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಿ ಖಾರಕ್ಕೆ ಅನುಗುಣವಾಗಿ. ಸ್ಟವ್ನ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಿಕೊಂಡು ಇದನ್ನು ನೀವು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಯಾಕೆ ಅಂತಂದರೆ ಇಲ್ಲಾಂದರೆ ಆ ಕಾವಿಗೆ ಅದು ಸೀದೋಗುತ್ತವೆ. ನೋಡಿ, ಈಗ ಅದು ಬಾಡಿ ಬಂದಿದೆ. ಈಗ ನಾನು ಹುಣಸೆ ಹುಳಿಯನ್ನು ಹಿಂಡಿಟ್ಕೊಂಡಿದ್ದೀನಿ. ಅದನ್ನು ತಿರ್ಗಾ ಹಾಕ್ಕೋತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಕುದಿ ಬರ್ತಾಯಿದೆ. ಈಗ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪನೂ ಗಂಟು ಇಲ್ಲದೆ ಇದ್ದಂಗೆ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಗಟ್ಟಿ ಬರುತ್ತೆ ಗೊಜ್ಜು ಅಂತ ಅಷ್ಟೇ, ಪುಳಿಯೋಗರೆ ಥರ ಬರುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ಪುಳಿಯೋಗರೆ ಗೊಜ್ಜು ಥರನೇ ಹೇಗೆ ಬಂದಿದೆ ಅಂತ. ಹೀಗೆ ನೀವು ಎತ್ತಿಟ್ಕೊಂಡ್ರೆ ಮಿಕ್ಕಿರೋದನ್ನು ಕಾಯಿ ಹಾಕೋಕ್ಕೂ ಮುಂಚೆ ನಿಮ್ಗೆ ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಕಲಸಿ ಮಿಕ್ಕಿದನ್ನು ಎತ್ತಿಟ್ಕೊಂಡ್ರೆ ನಿಮಗೆ ವಾರಗಟ್ಟಲೆ ನಾವು ಫ್ರಿಡ್ಜಲ್ಲಿ ಇಟ್ಕೋಬೋದು. ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಕಲಸಿಟ್ಕೋಬೋದು. ನಾನು ಇವತ್ತಿಗೆ ಆಗೋಷ್ಟೇ ಮಾತ್ರ ಮಾಡಿರೋದು. ಆದ್ದರಿಂದ ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ನೋಡಿದೆ ಕರೆಕ್ಟಾಗಿದೆ. ಈಗ ನಾನು ಕೊನೆಯದಾಗಿ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. 1 ಕಪ್ಪು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ
ಕೊತ್ತಂಬರಿ. ನಾನೆಲ್ಲ ಇವತ್ತೇ ಬಳಸೋದ್ರಿಂದ ನಾನು ಈಗಲೇ ಮಾಡ್ಕೊತಾ ಇದ್ದೀನಿ. ಇಂಗಿನ ಪುಡಿ, ಇಂಗು ಮಾತ್ರ ಸ್ವಲ್ಪ ಹೆಚ್ಚಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆಲ್ಲ. ನೀವು ಈ ರೀತಿ ಮಾಡಿ ಗೊಜ್ಜನ್ನು ಸಹ ಎತ್ತಿಟ್ಕೋಬೋದು. ಅಂದರೆ ನೋಡಿ, ಅನ್ನ ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ 1-2 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಅದು ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಈಗ ನಿಮಗಿಷ್ಟ ಇದ್ದಲ್ಲಿ ಈ ರೀತಿ ತುಪ್ಪವನ್ನು 1-2 ಸ್ಪೂನ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದ್ರ ಮೇಲ್ಗಡೆ ಗೊಜ್ಜು ಹಾಕಿ ನಾವು ಕಲಿಸ್ಬಿಟ್ರಂತೂ ಅದ್ಭುತವಾಗಿರುತ್ತೆ. ಹುಣಸೆ ಹುಳಿಯ ಬಾತ್ ಅಥವಾ ಹುಣಸೆ ಹುಳಿ ಅನ್ನ, ಹುಣಸೆ ಹುಳಿ ಚಿತ್ರಾನ್ನ, ನೀವೇನು ಹೇಳ್ತೀರಾ ಅದು. ನಾನಂತೂ ಹುಣಸೆ ಹುಳಿ ಅನ್ನ ಅನ್ಕೋತೀನಿ. ನೋಡಿದ್ರಲ್ಲ, ಈಗ ಗೊಜ್ಜು ಹಾಕಿ ಕಲಸಿ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಗೊಜ್ಜನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸಂಪೂರ್ಣ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಘಮ ಘಮ ಅಂತ ಇದೆ. ಆ ತುಪ್ಪ ಬೇರೆ ಹಾಕಿರ್ತೀವಲ್ವ, ಘಮ 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 ಅಂತ ಇದೆ ಹುಣಸೆ ಹುಳಿ ಚಿತ್ರಾನ್ನ. ದಿಢೀರಂತ ನಾವು ಮಾಡ್ಕೋಬೋದು, ಲೇಟಾಗಿದ್ದರೆ ಮಾಡೋ ವಿಧಾನ ಸಂಪೂರ್ಣ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾನು ಮಾಡ್ಕೊಂಡಿರೋ ಗೊಜ್ಜು ಸಂಪೂರ್ಣ ಖಾಲಿ ಆಯಿತು. ಇದಕ್ಕೂ ಸಹ ಅನ್ನ ಹಾಕಿ ನಾನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೋತೀರಾ ಅಲ್ವಾ? ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ. ಪ್ರೀತಿಯ ಸ್ನೇಹಿತರೆ, ನಾನು ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೀನಿ. ನೋಡಿ, ಆರಿದ್ಮೇಲೆ ಸ್ವಲ್ಪ ಉದುರುದ್ರಾಗುತ್ತೆ. ಬಿಸಿ ಬಿಸಿಯಲ್ಲಿ ಸ್ವಲ್ಪ ಮುದ್ದೆ ಥರ ಇರುತ್ತೆ. ನೀವು ತೀರಾ ಉಡುಡಿಯಾಗಿ ಮಾಡ್ಕೊಳ್ಳೋರು ಉಡುಡಿಯಾಗಿ ಮಾಡ್ಕೊಳ್ಳಿ. ನಾವು ಈ ಹದದಲ್ಲೇ ಮಾಡ್ಕೊಳ್ಳೋದು. ತಿಂದು ಹೇಳ್ತೀನಿ ನಾನು. ಸೂಪರಾಗಿದೆ ರೀ. ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಆ ತುಪ್ಪದ ಘಮ, ಹುಣಸೆ ಗೊಜ್ಜಿನ ಒಂದು ಪರಿಮಳ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಬಂದಿದೆ. ನೀವು ಬೆಳ್ಳುಳ್ಳಿ, ಈರುಳ್ಳಿ ಏನು ಉಪಯೋಗಿಸದೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ.